ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನೀವು ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡಿ ತುಂಬಾ ಮೆಮೊರೇಬಲ್ ಆಗಿ ಉಳಿಯುವಂಥ ದಾಸಪುರಂದರ ಕ್ಯಾರೆಕ್ಟರ್, ರಿಚ್ ಕ್ಯಾರೆಕ್ಟರ್, ಮತ್ತೆ ಯಾವ ಆರ್ಟಿಸ್ಟ್ಗೂ ಸಿಗದಿರೋಂಥ ಕ್ಯಾರೆಕ್ಟರ್ ದಾಸಪುರ. ಇಷ್ಟು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಈ ಪವಿತ್ರ ಬಂಧನ ಫಸ್ಟ್ ಅಪ್ರೋಚ್ ಆದ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನಿಸ್ತಾರೆ? ನಾನು ಅದೇ ನೀವು ಹೇಳ್ದ ಹಾಗೆ ದಾಸಪುರಂದರ ಒನ್ಸ್ ಇನ್ ಅ ಲೈಫ್ ಟೈಮ್ ಪ್ರಾಜೆಕ್ಟ್, ಒನ್ಸ್ ಇನ್ ಅ ಲೈಫ್ ಟೈಮ್ ಕ್ಯಾರೆಕ್ಟರ್. ಸೊ ಅದಾದ್ಮೇಲೆ ಬೃಂದಾವನ ಮಾಡಿದೆ. ಸೊ ಇದಾದ್ಮೇಲಿಂದ ನಾನು ತೆಲುಗು ಪ್ರಾಜೆಕ್ಟ್ ತಗೊಂಡಿದ್ರಿಂದ ಕನ್ನಡ ಯಾವುದು ನನಗೆ ತಗೊಳಕ್ ಆಗಿರ್ಲಿಲ್ಲ. ಸೊ ನಮ್ಮ ಮನೇಲಿ ಯಾವಾಗ್ಲೂ ಹೇಳೋರು ಅಂದ್ರೆ, ನಾವು ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತಂದ್ರೆ, ನಾವು ಹೆಸರು ಮಾಡ್ಬೇಕಾಗಿರೋದು ಕನ್ನಡದಲ್ಲೇನೆ. ಸೊ ಬೇರೆ ಭಾಷೆ ಪ್ರಾಜೆಕ್ಟ್ ಮಾಡಿನೂ ಅಂದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಅದು. ಸೊ ನನ್ಗೆ ಮಧ್ಯ ತೆಲುಗು ಮಾಡ್ತಿರೋದ್ರಿಂದ ತುಂಬಾ ಹೆಕ್ಟಿಕ್ ಆಗಿತ್ತು. ಸೊ ನಾನು ಕನ್ನಡ ಪ್ರಾಜೆಕ್ಟ್ ಯಾವ್ದು ತಗೊಳಕ್ ಆಗಿರ್ಲಿಲ್ಲ. ಆ ಪ್ರಾಜೆಕ್ಟ್ ಮುಗಿತಿದ್ದಂಗೆ ನನ್ಗೆ ಪವಿತ್ರ ಬಂಧನಕ್ಕೆ ಆಫರ್ ಬಂತು. ಸೊ ನನಗೆ ಮತ್ತೆ ಕಲರ್ಸ್ಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಇದೆ. ಅದು ಥರ್ಡ್ ಟೈಮ್ ನಾನು ಲೀಡ್ ಆಗಿ ಮಾಡ್ತಾ ಇರೋದು ಕಲರ್ಸ್ ಅಲ್ಲಿ. ಸೊ ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ಕ್ಯಾರೆಕ್ಟರ್ ಅವ್ರು ಹೇಳಿದಾಗ ನಾನು ಈ ಹಿಂದೆ ಮಾಡಿರೋದಕ್ಕಿಂತ ತುಂಬಾ ಡಿಫ್ರೆಂಟ್ ಇದು. ಯಾಕಂತಂದ್ರೆ ಇಷ್ಟು ದಿನ ಬರೀ ಲಂಗ ದಾವಣಿ ಅಥವಾ ಸೀರೆನಲ್ಲೇ ನನ್ನ ಆಡಿಯನ್ಸ್ ನೋಡಿದ್ರು. ಈ ಸಲ ಅಪ್ಗ್ರೇಡ್ ಆಗಿ ಚೂಡಿದಾರಕ್ಕೆ ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಅದ್ ಎರಡು ಪಾತ್ರಕ್ಕಿಂತ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬಾ ಔಟ್ ಗೋಯಿಂಗ್, ಯಾರಾದ್ರೂ ಏನಾದ್ರು ತಪ್ಪು ಮಾತಾಡಿದ್ರೆ ಅಥವಾ ಅನ್ಯಾಯ ಆಗ್ತಾ ಇದ್ರೆ ಅಲ್ಲಿ ಹೋಗಿ ಸ್ಟ್ಯಾಂಡ್ ತಗೊಳ್ಳೋದು, ಜಗಳ ಮಾಡೋದು. ಸೊ ಈ ಹಿಂದೆ ನಾನ್ ಮಾಡಿದ್ದು ತುಂಬಾ ಸೈಲೆಂಟ್, ಆಮೇಲಿಂದ ತುಂಬಾ ಇಂಟ್ರೋವರ್ಟ್, ಆಮೇಲೆ ಎಲ್ಲದಕ್ಕೂ ಅಳೋ ತರ ಕ್ಯಾರೆಕ್ಟರ್. ಅದು ತುಂಬಾ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜ್ ಆಗಿದ್ರೆ, ಇದು ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜ್. ಸೊ ನೀವು ನೋಡಿದ ಪವಿತ್ರ ಹೇಗಿದೆ ಕ್ಯಾರೆಕ್ಟರ್, ನಿಮ್ಮ ದೃಷ್ಟಿಕೋನ ಯಾವ ರೀತಿ? ಸೊ ಪವಿತ್ರ ಪಾತ್ರ ನಾನು ಹೇಳ್ದ ಹಾಗೆ ನಾನ್ ಮುಂಚೆ ಪ್ಲೇ ಮಾಡೋದಕ್ಕಿಂತ ತುಂಬಾ ಡಿಫ್ರೆಂಟ್. ತುಂಬಾ ಔಟ್ ಗೋಯಿಂಗ್, ಜೋವಿಯಲ್, ಫನ್ ಲವಿಂಗ್, ಹಾಗೆ ಏನಾದ್ರೂ ತಪ್ಪಾಗ್ತಿದ್ರೆ ಸ್ಟ್ಯಾಂಡ್ ತಗೊಳ್ಳೋದು, ಜಗಳ ಮಾಡೋದು. ಸೊ ಫಸ್ಟ್ ನನಗೆ ಈ ಪಾತ್ರ ನಾನು ಕೇಳಿದಾಗ ನಾನು ಈ ತರದ್ ಒಂದು ಪಾತ್ರಕ್ಕೆನೆ ನಾನು ವೇಟ್ ಮಾಡ್ತಿದ್ದೆ. ಯಾಕಂತಂದ್ರೆ ಈಗ ಹಿಂದೆ ಮಾಡಿದ ಎರಡೂನು ತುಂಬಾ ಸಿಮಿಲರ್ ಇತ್ತು. ಅದು ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜ್ ಆದ್ರೆ ಇದು ನನಗೆ ಇನ್ನೂ ಜಾಸ್ತಿ. ಐ ವಾಸ್ ವೆರಿ ಎಂಥೂಸಿಯಾಸ್ಟಿಕ್ ಟು ಟೇಕ್ ದಿಸ್ ಕ್ಯಾರೆಕ್ಟರ್. ಸೊ ನೀವು ಇಷ್ಟು ಸೀರಿಯಲ್ಗಳಲ್ಲಿ, 2 ಸೀರಿಯಲ್ 3 ಸೀರಿಯಲ್ ತೆಲುಗುನು ಸೇರಿ ಪವಿತ್ರ ಕ್ಯಾರೆಕ್ಟರ್ಗಳು ಜನಗಳಿಗೆ ಇಳಿಸುತ್ತೆ ಅಂತ ಅನ್ಸುತ್ತೆ. ಏನು ಜನಗಳು ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಇಷ್ಟಪಡೋದ್ರೆ ಯಾವ ಕಾರಣಕ್ಕೆ ಇಷ್ಟಪಡ್ತಾರೆ ಪವಿತ್ರ ಕ್ಯಾರೆಕ್ಟರ್? ಪವಿತ್ರ ಪಾತ್ರ ಪವಿತ್ರ ಪಾತ್ರ ತುಂಬಾ ಅಂದ್ರೆ ಒಂದು ಯೂತ್ ಐಕನ್ ಅನ್ನೋ ತರ ಕ್ಯಾರೆಕ್ಟರು. ಸೊ ನಾನು ಹೇಳ್ದ ಹಾಗೆ ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಅಥವಾ ನನ್ನ ಫ್ಯಾಮಿಲಿನ ನಾನು ನೋಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಕೆಲಸ ಹುಡ್ಕೊಂಡು ತಾನೇ ಒಂದು ರಾಮನಗರ ಅನ್ನೋ ಚಿಕ್ಕ ಊರಿಂದ ಬೆಂಗಳೂರಿಗೆ ಬರೋದಾಗಿರ್ಬೋದು. ಸೊ ಈ ಕಾನ್ಫಿಡೆನ್ಸ್, ಆಮೇಲಿಂದ ನಾನು ಮನೇನ ನಡೆಸ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಸೊ ಇದೆಲ್ಲಾನು ಅಂದ್ರೆ ನಾನು ಈ ಹಿಂದೆ ಮಾಡಿರೋದ್ಕಿಂತ ವಿಭಿನ್ನವಾಗಿರುವಂತ ಪಾತ್ರ. ಸೊ ಟೈಟಲ್ ಇರೋದು ಪವಿತ್ರ ಬಂಧನ. ಟೈಟಲ್ ಇನ್ ಶಾರ್ಟ್ ಅಲ್ಲಿ ನೋಡಿದಾಗ ಸೂರಜ್ ದೇವದ ದೇಶಮುಖ್ ಓಕೆ ರಿಲೇಟೆಡ್ ಪವಿತ್ರ ಬಂಧನ ಹೆಂಗಾಗುತ್ತೆ ಅದು ನೀವೇ ಕಾರಣಕ್ಕೂ ಸೊ ಇವಾಗ ನಾನು ಪ್ರೋಮೋನಲ್ಲಿ ನೋಡ್ದ ಹಾಗೆ ನಾನು ತಿಲಕ್ ದೇಶ್ಮುಖ್ ನನ್ನ ಲವ್ ಇಂಟ್ರೆಸ್ಟ್. ಸೊ ನಾವಿಬ್ರು ಇಷ್ಟಪಡ್ತಾ ಇರ್ತೀವಿ ಒಬ್ರನ್ನೊಬ್ರನ್ನ. ನಮ್ಮಿಬ್ರಿಗೆ ಏನ್ ಇಷ್ಟ ಅಂದ್ರೆ ನಾವಿಬ್ರು ಮದುವೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ಸೊ ಕಟ್ ಮಾಡಿದ್ರೆ ನನ್ಗೆ ಅಣ್ಣ ದೇವದತ್ ದೇಶ್ಮುಖ್ ಅವರು ನನ್ಗೆ ತಾಳಿ ಕಟ್ತಾರೆ. ಸೊ ಅದೊಂದು ಟ್ವಿಸ್ಟ್. ಅದನ್ನ ಯಾಕೆ ಅಂತ ತಿಳ್ಕೊಬೇಕಂದ್ರೆ ನೀವು ಸೀರಿಯಲ್ ನೋಡ್ಬೇಕು ಅಫ್ಕೋರ್ಸ್. ಸೊ ಇದ್ರಲ್ಲಿ ಪವಿತ್ರ ಬಂಧನ ಅನ್ನೋದು ನೀವು ನೋಡ್ದ ಹಾಗೆ ಅಣ್ಣ ತಮ್ಮಂದು ಒಂದ್ ಒಳ್ಳೆ ಬಾಂಡಿಂಗ್ ಇದೆ. ಪವಿತ್ರ ಬಂಧನ ಅಂದ್ರೆ ಆ ಬಾಂಡಿಂಗು ಆಗ್ಬೋದು. ಹಾಗೆ ನನ್ನ ಪವಿತ್ರ ಮತ್ತು ತಿಲಕ್ ದೇಶ್ಮುಖ್ ಮಧ್ಯೆ ಇರೋದು ಪವಿತ್ರ ಬಂಧನ. ಸೊ ಈ ಎರಡು ಪವಿತ್ರ ಬಂಧನಗಳು ನಾನು ಪವಿತ್ರ ಮತ್ತೆ ದೇವದತ್ ದೇಶ್ಮುಖ್ ಅವರು ಮದುವೆ ಆದಾಗ ಅದು ಪವಿತ್ರ ಬಂಧನ ಹೇಗಾಗತ್ತೆ ಅನ್ನೋದು. ಅಂದ್ರೆ ಪವಿತ್ರ ಬಂಧನ ಅಂದ್ರೆ ಇದು ಒಂದೇ ಅಲ್ಲ, ಅಣ್ಣ ತಮ್ಮನ್ ಬಾಂಡಿಂಗು ಪವಿತ್ರ ಬಂಧನನೇ. ನಮ್ಮಿಬ್ರು ಪವಿತ್ರ ಬಂಧನ ಸಿಚುವೇಶನ್ ನಮ್ಮಿಬ್ರನ್ನ ಮದ್ವೆ ತನಕ ಕರ್ಕೊಂಡ್ ಬಂದಿದೆ. ಸೊ ಮುಂದೆ ಅದೇ ಸಿಚುವೇಶನ್ಗಳು ಹಣೆಯಲ್ಲಿ ಏನ್ ಬರ್ದಿದೆ, ಆ ಹಣೆಯಲ್ಲಿ ಬರ್ದಿರೋದಕ್ಕೆ ನಾವಿಬ್ರು ಮದ್ವೆ ಆಗಿದ್ದು. ಸೊ ಮುಂದೆ ಅದು ಪವಿತ್ರ ಬಂಧನ ಆಗೋದಕ್ಕೆ ಸಿಚುವೇಶನ್ಸ್ ಹೇಗೆ ಬರುತ್ತೆ ಅಂತ. ಅಂದ್ರೆ ಅವರು ಆಸ್ ಅ ನ್ಯೂ ಕಮರ್ ಆಗಿ ಬರ್ತಾರೆ, ಆಲ್ರೆಡಿ ಸೀರಿಯಲ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್. ಸೊ ಅವ್ರ ಜೊತೆ ಆಕ್ಟಿಂಗ್ ಮಾಡೋದು
ಸೊ ನಾನು ನ್ಯೂ ಕಮರೇನೆ, ನಾನು ತುಂಬಾ ಕಲಿತಾ ಇದ್ದೀನಿ, ಅವರು ಕಲಿತಾ ಇದ್ದಾರೆ, ಎಲ್ರೂ ಒಟ್ಟಿಗೆ ಕಲಿತಾ ಇದೀವಿ. ಸೊ ಡೈರೆಕ್ಟರ್ ಉತ್ತಮ್ ಮಧು ಸರ್ ನಮ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಸೊ ಔಟ್ಕಮ್ ತುಂಬಾ ಚೆನ್ನಾಗಿ ಬರೋದಕ್ಕೆ ಅದೊಂದು ರೀಸನ್, ಮೇನ್ ರೀಸನ್. ಸೊ ಸೂರಜ್ ಅವರು ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗ್ತಿದ್ದ ಹಾಗೇನೆ ನಮ್ ಸೀರಿಯಲ್ ಡೈರೆಕ್ಟ್ ಆಗಿ ತಗೊಂಡಿದ್ದು. ಸೊ ಅವ್ರು ಕ್ಯಾಮ್ರಾ ಫೇಸ್ ಮಾಡ್ತಿರೋದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರ ಕಲಿಕೆಗೆ ಇದು ಅಂದ್ರೆ ಆಕ್ಟರ್ ಆಗೋದಕ್ಕೆ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ನನ್ಗನ್ಸುತ್ತೆ. ಸೊ ಅವ್ರ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ, ಅವ್ರಿಗೆ ಗೈಡ್ ಮಾಡೋದಕ್ಕೆ ಎಲ್ಲ ಸೆಟ್ ಅಲ್ಲಿ ಇದ್ದಾರೆ. ಸೊ ಸೂರಜ್ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಬಿಗ್ ಬಾಸ್ ನೋಡಿದ್ರು, ಸೂರಜ್ ನೋಡಿದ್ರು ಬಿಗ್ ಬಾಸ್. ಹಾ ನೋಡಿದ್ದೆ, ಬಿಗ್ ಬಾಸ್ ನಾನು ಫಾಲೋ ಸೊ ಮಾಡ್ತೀನಿ. ಡೈರೆಕ್ಟ್ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಸೀರಿಯಲ್ ಸೆಟ್ ಆದ್ಮೇಲೆ ಸೊ ನೀವು ನೋಡಿದ ಸೂರಜ್ ಹೇಗಿದೆ? ಅಂದ್ರೆ ಸೂರಜ್ ನೀವು ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ, ಅದಾದ್ಮೇಲೆ ಸೀರಿಯಲ್ ಸೆಟ್ ನಿಮ್ಗೆ ಆಸ್ ಎ ಲೀಡ್ ಆಗ್ಬಿಡ್ತಾರೆ. ಹಾ ಸೊ ನೀವು ನೋಡಿರೋ ಸೂರಜ್ ಹೇಗಿದ್ದಾರೆ ಅಂತ? ಸೊ ಅಂದ್ರೆ ನನ್ಗೆ ಅವ್ರಿಗೆ ಜಾಸ್ತಿ ಕಾನ್ವರ್ಸೇಷನ್ ಆಗಿಲ್ಲ ಇದುವರೆಗೆ. ನಾವು ಪ್ರೊಮೋ ಶೂಟ್ ಅಲ್ಲಿ ಮೀಟ್ ಆಗಿದ್ವಿ, ಅದ್ ಬಿಟ್ರೆ ಒಂದ್ 2 ದಿನ ಶೂಟ್ ಆಗಿದ್ದು ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸ್. ನಮ್ಮಿಬ್ರು ಮಧ್ಯ ಬರೀ ಸೀನ್ ರಿಲೇಟೆಡ್ ಅಷ್ಟೇ ಮಾತಾಗಿರೋದು. ಬಟ್ ನಾನ್ ಅವ್ರನ್ನ ನೋಡಿದ ಹಾಗೆ ಹಿ ಇಸ್ ವೆರಿ ಡೌನ್ ಟು ಅರ್ತ್, ಹಿ ಇಸ್ ಅ ವೆರಿ ನೈಸ್ ಪರ್ಸನ್. ಸೊ ಪವಿತ್ರ ಬಂಧನ ನಮಗ್ ಪ್ರಮೋದಲ್ಲಿ ಕಾಣಿಸಿರೋದು ಈಗ 2 ಸಂಬಂಧಗಳ ಬಗ್ಗೆ. ಓವರ್ ಆಲ್ ಬೇರೆ ಬೇರೆ ಯಾವ್ದು ತಿರುವುಗಳಿದೆ ಸೀರಿಯಲ್ ಅಲ್ಲಿ? ಸೊ ಪವಿತ್ರ ಬಂಧನ ನೀವು ಟೈಟಲ್ ನೋಡಿದಾಗ ಅಲ್ಲಿ ಮೇಲೆ ಅಣ್ಣ ತಮ್ಮಂದ್ರು ಹೀಗೆ ಕೈ ಹಿಡ್ಕೊಂಡಿರೋದು ಒಂದು ಸಿಂಬಲ್ ಇದೆ, ಕೆಳಗಡೆ ಒಂದು ಹುಡುಗಿ ಕೈ ಹಿಡ್ಕೊಂಡಿರೋ ಒಂದು ಸಿಂಬಲ್ ಇದೆ. ಸೊ ಪವಿತ್ರ ಬಂಧನ ಅಂತಂದ್ರೆ ಸೊ ಇದು ಅಣ್ಣ ತಮ್ಮನ್ ಬಾಂಡಿಂಗು ಆಗ್ಬೋದು, ನನ್ನ ಮತ್ತೆ ತಿಲಕ್ ದೇಶ್ಮುಖ್ ಬಾಂಡಿಂಗು ಆಗ್ಬೋದು. ಅದು ಹೆಂಗೆ ಪವಿತ್ರ ಮತ್ತೆ ದೇವದತ್ ದೇಶ್ಮುಖ್ ಬಾಂಡಿಂಗ್ ಆಗಿ ಆ ಪವಿತ್ರ ಬಂಧನ ಟರ್ನ್ ಆಗುತ್ತೆ ಅಂತ, ಪವಿತ್ರ ಬಂಧನ ಹೇಗೆ ಟರ್ನ್ ಆಗುತ್ತೆ ಅಂತ. ಹಾಗೆ ಅವ್ರ ಫ್ಯಾಮಿಲಿ ದೇವದತ್ ದೇಶ್ಮುಖ್, ತಿಲಕ್ ದೇಶ್ಮುಖ್ ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ. ಸೊ ಎಲ್ಲರ ಮಧ್ಯೆ ಒಂದು ಪವಿತ್ರ ಬಂಧನ ಇದೆ. ಸೊ ನಮ್ ಫ್ಯಾಮಿಲಿ ತುಂಬಾ ಪುಟ್ಟು ಫ್ಯಾಮಿಲಿ, ತುಂಬಾ ಸಿಂಪಲ್ ಫ್ಯಾಮಿಲಿ. ಸೊ ಹೇಗೆ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದೇ ಕಥೆ. ನಿಮ್ಮ ಫ್ಯಾಮಿಲಿ ಯಾರು ಬರ್ತಾರೆ, ಅವ್ರ ಕ್ಯಾರೆಕ್ಟರ್ಗಳ ಬಗ್ಗೆ? ಸೊ ನಮ್ಮ ಫ್ಯಾಮಿಲಿನಲ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ನಮ್ಮ ತಾತ, ನನ್ನ ತಮ್ಮ, ನಾನು 4 ಜನ ಇದ್ದೀವಿ. ನಮ್ದು ಅಮ್ಮ ಇಲ್ದೇ ಇರೋ ಮನೆ. ಸೊ ಈಗ ಸದ್ಯಕ್ಕೆ ನಾನು ಮನೆನ ನಡೆಸ್ತೀನಿ, ಜವಾಬ್ದಾರಿ ತಗೊಳ್ತೀನಿ ಅನ್ನೋ ಒಂದು ಹೋಪ್ಸ್ನ ನಾನು ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ಅದರ ಜೊತೆ ನನ್ನ ತಮ್ಮಂಗೆ ಹುಷಾರಿಲ್ಲ, ಸೊ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಾನು. ಸೊ ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ಹುಡುಕ್ತಾ ಇದ್ದೀನಿ. ಹುಡ್ಕೊಂಡು ಇವಾಗ ಬೆಂಗಳೂರಿಗೆ ಬರ್ತೀನಿ. ಸೊ ಅಲ್ಲಿ ಹೇಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹೇಗಿರುತ್ತೆ, ಸಿಚುವೇಶನ್ ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡ್ಬೇಕು. ಸೊ ಕಡಿಮೆ ಅವಧಿಯಲ್ಲಿ ಶೂಟ್ ಆಗಿದೆ, ಇಷ್ಟು ದಿನ ಶೂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಗಿದೆ? ಆಸ್ ಅ ಹೋಲ್ ಟೀಮ್ ಬಗ್ಗೆ? ಹೋಲ್ ಟೀಮ್ ಎಲ್ಲರೂ ತುಂಬಾ ಫ್ರೆಂಡ್ಲಿ ಇದ್ದಾರೆ, ದೇ ಆರ್ ವೆರಿ ನೈಸ್. ಸ್ಪೆಷಲಿ ನಮಗೆ ಮಧು ಸರ್ದು ಇದು ಫಸ್ಟ್ ಪ್ರೊಡಕ್ಷನ್ ಹೌಸ್, ಮಧು ಕಂಬೈನ್ಸ್ ಅಂತ. ಸೊ ಮಹೇಶ್ ಸರ್ ಹಾಗೆ ಉತ್ತಮ್ ಮಧು ಸರ್ ಇಬ್ರು ಸೇರಿ ನಮಗೆ ಈ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮಗೆ ತುಂಬಾ ಖುಷಿ ಇದೆ ಈ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ. ಯಾಕಂತಂದ್ರೆ ಮಧು ಸರ್ ಡೈರೆಕ್ಷನ್ ತುಂಬಾ ಖುಷಿಯಾಗಿ ಕೆಲಸ ಮಾಡ್ತಾರೆ. ಹಾಗೆ ಎನ್ವೈರನ್ಮೆಂಟ್ ನ ತುಂಬಾ ಹ್ಯಾಪನಿಂಗ್ ಆಗಿಟ್ಟಿರ್ತಾರೆ. ಸೊ ವೀಕ್ಷಕರಿಗೆ ಏನ್ ಹೇಳೋದು? ನೀವು ನೋಡ್ದ ಹಾಗೆ ಪ್ರೋಮೋನಲ್ಲೇ ಇಷ್ಟು ದೊಡ್ಡ ಟ್ವಿಸ್ಟ್ ಇತ್ತು. ಇನ್ನು ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿರೋ ತುಂಬಾ ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ. ಸೊ ದಯವಿಟ್ಟು ನಮ್ಮ ಸೀರಿಯಲ್ ಪವಿತ್ರ ಬಂಧನ ಜನವರಿ 27ರಿಂದ ರಾತ್ರಿ 10 ಗಂಟೆಗೆ ಕಲರ್ಸ್ ಕನ್ನಡಲ್ಲಿ ಬರ್ತಾ ಇದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.